ಹಲೋ ನಮಸ್ಕಾರ. ಪಟಾಪಟ್ ಅಂತ ಆಗೋ ಸಖತ್ ರುಚಿ ಕೊಡೋ ಅಂತ ಬೆಳ್ಳುಳ್ಳಿ ಎಗ್ ರೈಸ್ ಹೇಗ್ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ಹಾಗೇನೆ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದ್ದಾದ್ಮೇಲೆ ಕಸೂರಿ ಮೇಥಿ ಚೆನ್ನಾಗಿ ಫ್ರೈ ಆಗಬೇಕು. ಆಗಿದ್ದಾದ್ಮೇಲೆ ಈರುಳ್ಳಿ ಹಾಕೊಂಡಿದ್ದೀನಿ. ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನ ಬಿಟ್ಬಿಡೋಣ. ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಎರಡು ಇಂಗ್ರೀಡಿಯೆಂಟ್ ಹಾಕೊಂಡು ನಾವು ರುಬ್ಕೋಬೇಕಾಗತ್ತೆ. ಒಂದು ಬೆಳ್ಳುಳ್ಳಿ, ಒಂದು ಖಾರದ ಪುಡಿ, ಸ್ವಲ್ಪ ನೀರು ಹಾಕೊಂಡು ತರ್ತರಿಯಾಗಿ ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ ಈ ರೀತಿ ರುಬ್ಕೋಬೇಕು. ಒಳ್ಳೆ ಕಲರ್ ಬರುತ್ತೆ ಮಾತ್ರ. ನೋಡಿ ಇಲ್ಲಿ ಈರುಳ್ಳಿನೂ ಸಹ ಫ್ರೈ ಆಗಿದೆ. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಹಾಕೊಳ್ಳೋಣ. ಹಾಗೇನೆ ಜಾರಲ್ಲಿ ಸ್ವಲ್ಪ ನೀರು ಹಾಕೊಂಡು ಅಳ್ಳಾಡಿಸ್ಕೊಂಡು ನೀವು ಅದನ್ನು ಸಹ ಹಾಕೊಳ್ಳಿ. ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಬೆಳ್ಳುಳ್ಳಿ ವಾಸನೆ ಘಮ ಘಮ ಅಂತ ಬರಬೇಕು. ಸಖತ್ತಾಗಿರುತ್ತೆ ಮಾತ್ರ. ಈ ರೆಸಿಪಿ ಖಂಡಿತ ಟ್ರೈ ಮಾಡಲೇಬೇಕು, ಅಷ್ಟು ರುಚಿ ಕೊಡುತ್ತೆ. ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಸಖತ್ ರುಚಿ ಬರೋ ಥರ ಮಾಡ್ಬೋದು. ಇವಾಗ ನಾನು ಒಂದೇ ಒಂದು ಸಣ್ಣ ಕ್ಯಾಪ್ಸಿಕಮ್ನ ಹಚ್ಚಿ ಹಾಕೊಂಡಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮಸಾಲೆ ಒಳಗೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಎಣ್ಣೆ ಬಿಟ್ಕೋಬೇಕು ಮಸಾಲೆ. ಅಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊತ್ತಿಗಾಗಲೇ ನಿಮಗೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ನೋಡಿ ಇವಾಗ ಈ ರೀತಿ ಫ್ರೈ ಆಗಿದ್ದಾದ್ಮೇಲೆ ಮೊಟ್ಟೆನ ಹಾಕೋಬೇಕಾಗುತ್ತೆ. ನಾನು ಒಂದು 4 ಮೊಟ್ಟೆನ ಒಡೆದ್ಬಿಟ್ಟು ಹಾಕೋತಾ ಇದ್ದೀನಿ. ನಾನು ಇದನ್ನ ಒಂದು 8 ಜನಕ್ಕೆ ಆಗೋವಷ್ಟು ನಾನು ಮಾಡ್ತಾ ಇರೋದು ಎಗ್ ರೈಸು. ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೋಡ್ಕೊಂಡು ಹಾಕೋಬೋದು. ನೋಡಿ ಮೊಟ್ಟೆ ಹಸಿ ವಾಸನೆ ಹೋಗ್ಬೇಕು, ಚೆನ್ನಾಗಿ ಉಡುಡಿಯಾಗಬೇಕು. ಆ ರೀತಿ ನೀವು ಮೊಟ್ಟೆ ಫ್ರೈ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಪುಡಿ ಪುಡಿ ಥರ ಬರಬೇಕು. ಒಂದೊಂದು ತುತ್ತಿಗೂ ಅನ್ನ ಎಷ್ಟಿರುತ್ತೋ ಅಷ್ಟು ಮೊಟ್ಟೆ ಇರಬೇಕು. ಆ ರೀತಿ ಬರಬೇಕು ಅಂದರೆ ನೀಟಾಗಿ ಲಾಸ್ಟ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಬಾಣಲಿ ಇಟ್ಕೊಂಡಿದ್ದೀವಲ್ಲ ಅದು ಕ್ಲೀನಾಗಿರಬೇಕು. ಅದು ಮಧ್ಯದಲ್ಲಿ ಮಾತ್ರ ಮೊಟ್ಟೆ ಕೂತಿರ್ಬೇಕು. ಆ ರೀತಿ ನೀವು ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸಣ್ಣದಾಗೆ ಕಟ್ ಮಾಡಿ ಹಾಕೊಳ್ಳಿ. ಇವಾಗ ಮೊಟ್ಟೆ ಜೊತೆ ಚೆನ್ನಾಗಿ ಕಲಿಸ್ಕೋಬೇಕು. ಒಂದು 30 ಸೆಕೆಂಡ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದಾದ್ಮೇಲೆ ನಾನು ಮುಂಚೆನೆ ಅನ್ನನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಿಸಿ ಬಿಸಿ ಅನ್ನದಲ್ಲಿ ನಾನು ಈ ರೈಸ್ನ ಮಾಡ್ತಾ ಇರೋದು. ನೀವು ಕೂಡ ಬಿಸಿ ಅನ್ನದಲ್ಲೇ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ತಂಗ್ಳನ್ನದಲ್ಲಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಇವಾಗ ನಾನು ರೈಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಹೇಳಿದ್ನಲ್ಲ 8 ಜನಕ್ಕೆ ಆಗೋವಷ್ಟು ಈ ಎಗ್ ರೈಸ್ನ ನಾನು ಮಾಡ್ತಾ ಇರೋದು. ಇವಾಗ ನೀಟಾಗಿ ಒಂದು ಕಡೆಯಿಂದ ಕಲಿಸ್ಕೊತಾ ಬನ್ನಿ. ಅದು ಮೊಟ್ಟೆ ಇದೆಯಲ್ಲ ಒಂದೊಂದು ಅನ್ನದಗ್ಲಿಗೂ ಇದಾಗಬೇಕು. ನಾವು ಒಂದು ತುತ್ತು ತಿನ್ಬೇಕಾದ್ರೆ ಅನ್ನ ಎಷ್ಟು ಬರುತ್ತೋ ಮೊಟ್ಟೆನೂ ಸಹ ಅಷ್ಟೇ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ನೀವು ಕಲಿಸ್ಕೋಬೇಕಾಗತ್ತೆ. ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಅದು ಉಡುಡಿಯಾಗಿ ರೋಸ್ಟ್ ಆಗಬೇಕು ಅನ್ನ. ಆ ರೀತಿ ನೀವು ಮಾಡ್ಕೋಬೇಕು. ನೋಡಿ ಎಗ್ ರೈಸ್ ರೆಡಿನೇ ಆಗೋಯ್ತು. ಸಖತ್ತಾಗಿರುತ್ತೆ ಮಾತ್ರ. ಮಾಮೂಲಿ ಎಗ್ ರೈಸ್ನ ತಿಂದು ಸಾಕಾಗಿದ್ರೆ ಈ ರೀತಿ ಎಗ್ ರೈಸ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.